ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ವೃಷಭ ರಾಶಿಯಲ್ಲಿ ಮಾಂದಿ ಉದಯಾಗಿದೆ. ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿ ಕುಜ ಹಾಗೂ ಶುಕ್ರರಿದ್ದರು ಎಷ್ಟು ದಿವಸ. ಈಗ ಈ ಹೊತ್ತಿನಿಂದ ಅಂದರೆ ಸ್ವಲ್ಪ ತಡವಾಗಿ ರಾತ್ರಿಯ ನಂತರದಲ್ಲಿ ಶುಕ್ರನ ಪರಿವರ್ತನೆಯಾಗುತ್ತೆ. ಶುಕ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾನೆ. ಕುಂಭರಾಶಿಯಲ್ಲಿ ರವಿ, ಬುಧ ಹಾಗೂ ಅಲ್ಲಿ ಶನೈಶ್ಚರರಿದ್ದಾರೆ. ಬುಧ ಅಲ್ಲಿದ್ದಾನೆ. ಈಗ ಅವನು ಮೀನರಾಶಿಗೆ ಹೋಗ್ತಾನೆ, ಸ್ವಲ್ಪ ಮೇಲಕ್ಕೆ ಹತ್ತಾನೆ. ಮೀನರಾಶಿಯಲ್ಲಿ ಈಗಾಗಲೇ ರಾಹು ಇದ್ದಾನೆ. ಇದು ಗ್ರಹಸ್ಥಿತಿ ಈ ಹೊತ್ತಿನದು. ಬುಧ ಶುಕ್ರರ ಪರಿವರ್ತನೆ ಇದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನೋಡಿ, ತೃತೀಯಾಧಿಪತಿ ಮತ್ತು ಷಷ್ಠಾಧಿಪತಿ ಬುಧ ಅವನು ತುಂಬ ವೀಕ್ ಆಗ್ತಾನೆ. ಹೀಗಾಗಿ ಸಹೋದರರಿಂದ ನಿಮಗೆ ಹೆಚ್ಚಿನ ವ್ಯಯ ಉಂಟಾಗುತ್ತೆ. ಎಷ್ಟು ದಿವಸ ಪಾಲು ಕೇಳ್ತಾ ಇರಲಿಲ್ಲ, ಈಗ ಒಂದು ಲಾಯರ್ ಮೂಲಕ ಒಂದು ನೋಟಿಸ್ ಬಂದುಬಿಡುತ್ತೆ, ಇಲ್ಲಪ್ಪ ನನ್ನ ಪಾಲಿಂದು ಅಂತ. ಆ ಥರದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಸಹೋದರರಲ್ಲಿ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಮತ್ತು ವೈರತ್ವ ಬರ್ತದೆ. ಷಷ್ಠಾಧಿಪತಿ ಕೂಡ ಬಂಧುಗಳಲ್ಲಿ ವೈರ ಕಾಣ್ತಕ್ಕಂಥ ಸಾಧ್ಯತೆ ಅದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ಎರಡನೇದಾಗಿ ದ್ವಿತೀಯದಲ್ಲಿ ಮಾಂದಿ ಉದಯಾಗಿದೆ. ಈ ಕಾರಣದಿಂದಾಗಿ ಹಣಕಾಸನ್ನು ಕಳ್ಕೊಳ್ತೀರಾ. ಮಾತಿನ ಬಲ ಹೊರಟೋಗುತ್ತೆ, ವಾಗ್ಬಲ ಇರೋದಿಲ್ಲ ಈ ದಿವಸ. ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಸೂಚಿಸ್ತಾ ಇದೆ. ಆದರೆ ಶುಕ್ರನ ಪರಿವರ್ತನೆಯೂ ಇದೆಯಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ನೀವು ಚೇತರಿಸ್ಕೊಳ್ತೀರ. ಹಣ ಹೋಗಿದ್ದು ಸ್ವಲ್ಪ ಮಟ್ಟಿಗೆ ವಾಪಸ್ಸು ಬರ್ತದೆ. ನಾಳೆಯಿಂದ ಇನ್ನೂ ಹೆಚ್ಚಿನ ಫಲ ಕಾಣ್ತೀರಾ. ಅಂತೂ ಈ ದಿವಸ ಬಂಧುಗಳ ವಿಚಾರದಲ್ಲಿ ಕ್ಲೇಶಗಳು, ವ್ಯವಹಾರದಲ್ಲಿ ತೊಡಕುಗಳು ಉಂಟಾಗುವ ಸಾಧ್ಯತೆ ಇರ್ತದೆ. ಈ ಕಾರಣದಿಂದ ವಿಷ್ಣು ಸನ್ನಿಧಾನಕ್ಕೆ ನೀವು ಹೆಸರು ದಾನ ಮಾಡಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಕಾರಣ ಜನ್ಮದ ಮಾಂದೆಯಿಂದಾಗಿ. ಹೀಗಾಗಿ ಆರೋಗ್ಯದಲ್ಲಿ ತೊಡಕಾಗುತ್ತೆ. ಆದಷ್ಟು ಬೇಗ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಧನಾಧಿಪತಿ ಬುಧ ನೀಚನಾಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ನಿಮಗೂ ಕೂಡ ಹಣಕಾಸಿನ ವ್ಯತ್ಯಾಸ ಆಗುತ್ತೆ. ಹಣವನ್ನು ಕಳ್ಕೊಳ್ತೀರಾ. ಲಾಭ ಅಂತ ಅನಿಸುತ್ತೆ ನಿಮಗೆ, ಆದರೆ ಲಾಭ ಬರೋದಿಲ್ಲ. ಹಾಗಾಗುತ್ತೆ. ಮಕ್ಕಳ ವಿಚಾರದಲ್ಲಿ ಅಸಮಾಧಾನ ಏರ್ಪಾಡಾಗ್ತಕ್ಕಂಥ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಚೆನ್ನಾಗಿದೆ. ನಿಮ್ಮ ಕೆಲಸ ಸ್ವಂತ ವ್ಯಾಪಾರಿಗಳಿಗಂತೂ ತುಂಬ ಚೆನ್ನಾಗಿದೆ. ಅದರಲ್ಲೂ ವಸ್ತ್ರ, ಹಾಲು, ಹೈನು ಇಂಥ ವ್ಯಾಪಾರಗಳಿಗೆ ಉತ್ಕೃಷ್ಟವಾಗಿದೆ. ಆ ಫಲವನ್ನು ನೀವು ಕಾಣ್ತಿರೋ ಸಂಶಯ ಬೇಡ. ಈ ದಿನದ ಮಟ್ಟಿಗೆ ನೀವು ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಹೆಚ್ಚಿನ ಅನುಕೂಲ ಇದೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯ ಅಧಿಪತಿ ಬುಧ ತುಂಬ ಬಲಹೀನಾಗ್ತಾ ಇದ್ದಾನೆ, ವೀಕ್ ಆಗ್ತಿದ್ದಾನೆ. ಈ ಕಾರಣದಿಂದಾಗಿ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ವೃತ್ತಿಯಲ್ಲಿ ಇಲ್ಲಿ ರಾಹು ಜೊತೆಗೆ ಸೇರಿದಾಗ ಅವನು ಪಾಪಿಯಾಗಿಬಿಡ್ತಾನೆ. ಪಾಪ ಬುಧ ಸ್ಥೈರ್ಯುತ ಅಂತ. ಈ ಕಾರಣದಿಂದಾಗಿ ಕೆಲಸದಲ್ಲಿ ನೋಡಿ, ಕೆಲಸ ಹಾಳು ಮಾಡ್ಕೊಳ್ತೀರಾ. ಇರ್ತಕ್ಕಂಥ ಸ್ಥಾನ ಭದ್ರತೆ ಅದು ಚ್ಯುತಿಯಾಗಿಬಿಡುತ್ತೆ. ಇರ್ತಕ್ಕಂಥ ಕೆಲಸವೂ ಕೂಡ ಎಲ್ಲಿ ಏನಾಗ್ತಿದೆಯಪ್ಪ, ಹೋಯ್ತಾ ಏನು ಕತೆ, ಈ ಥರದೊಂದು ಭಯ ಶುರುವಾಗುತ್ತೆ. ಬಂಧುಗಳಲ್ಲಿ ವೈರತ್ವ ಬರುತ್ತೆ, ಮಿತ್ರರಲ್ಲಿ ಅಸಮಾಧಾನ ಬರುತ್ತೆ, ಸೌಖ್ಯ ಹಾಳಾಗುತ್ತೆ. ಬುಧ ಇದಾನಲ್ಲ, ನಿಮ್ಮ ರಾಶಿಗೆ ಅವನು ಸೌಖ್ಯಾಧಿಪತಿ. ಹೀಗಾಗಿ ಸೌಖ್ಯವನ್ನು, ಸುಖವನ್ನು ಕಳೆದು ಹಾಕ್ತಾನೆ. ಈ ಕಾರಣದಿಂದ ತಪ್ಪದೇ ನೀವು ಕೂಡ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು, ಹೆಸರು ಕಾಳು ದಾನ ಮಾಡೋದು, ಇದೆಲ್ಲ ಮಾಡಿದ್ರೆ ಬಹಳ ಒಳ್ಳೆಯದು. ತಪ್ಪದೇ ಮಾಡಿ. ನೀವು ಕರ್ಕಟಕ ರಾಶಿಯವರಿಗೆ ನೋಡಿ, ವ್ಯಯಾಧಿಪತಿ ಬುಧ ನೀಚನಾಗ್ತಾ ಇದ್ದಾನೆ ಭಾಗ್ಯಸ್ಥಾನದಲ್ಲಿ. ಹೀಗಾಗಿ ಬಂಧುಗಳಲ್ಲಿ ವೈರ ಬರುತ್ತೆ. ನಿಮಗೂ ಕೂಡ ಹುಷಾರಾಗಿರಿ. ಸಹೋದರಲ್ಲಿ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆ ಇದೆ. ಶುಕ್ರ ಅವನು ಕೂಡ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಲಾಭ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆಯೇನೋ, ಯಾಕೋ ವ್ಯಾಪಾರ ಹೆಚ್ಚು ಶ್ರಮ ಆಗ್ತಾಯಿದೆ, ಆದರೆ ಹಣ ಇಲ್ಲಲ್ಲಪ್ಪ ಅಂತ ಪರದಾಡೋ ಪರಿಸ್ಥಿತಿ ಬರ್ತದೆ. ನಿಮಗೂ ಕೂಡ ಸ್ವಲ್ಪ ಸೌಖ್ಯಕ್ಕೆ ಕತ್ತರಿ ಬೀಳುತ್ತೆ, ಸುಖದ ಅಭಾವ. ಈ ಕಾರಣದಿಂದಾಗಿ ಏನಪ್ಪ ಮಾಡೋದು ನೋಡಿ, ಅಮ್ಮನವರ ಸನ್ನಿಧಾನಕ್ಕೆ ಹೆಸರು ಕಾಳು ಹಾಗೂ ಅವರೇ ಎರಡನ್ನೂ ದಾನ ಮಾಡಿ. ಅದು ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ನೋಡಿ, ಧನಾಧಿಪತಿ ಲಾಭಾಧಿಪತಿ ಬುಧ ಅಷ್ಟಮಕ್ಕೆ ಹೋಗ್ತಾ ಇದ್ದಾನೆ, ಅದರಲ್ಲೂ ವೀಕ್ ಆಗ್ತಾ ಇದ್ದಾನೆ. ಈ ಕಾರಣದಿಂದಾಗಿ ಖಂಡಿತ ನಿಸ್ಸಂಶಯವಾಗಿ ಹಣದಲ್ಲಿ ಏರುಪೇರಾಗುತ್ತೆ. ಅದರಲ್ಲೂ ಈ ಬ್ಯಾಂಕುಗಳಲ್ಲಿ ಕೆಲಸ ಮಾಡೋರು, ಅಕೌಂಟ್ಸ್ ಫೀಲ್ಡ್ ಅಂತೀವಲ್ಲ, ಅಂಥ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ತುಂಬ ತೊಡಕಿದೆ. ಮತ್ತು ಉಪನ್ಯಾಸಕರಿಗೆ ತೊಡಕಿದೆ. ಇಷ್ಟು ದಿವಸ ಪ್ರತಿಭಾಶಾಲಿಗಳಾಗಿದ್ದರೆ ಈಗ ಇದ್ದಕ್ಕಿದ್ದ ಹಾಗೇ ಯಾಕೋ ಮಾತು ಹಾಳಾಗ್ತಾ ಇದೆ, ಕಷ್ಟಪಡ್ತಾ ಇದ್ದೀನಿ, ಆ ಥರ ಅನಿಸುತ್ತೆ. ತಪ್ಪದೇ ನೀವು ಬುಧಾರಾಧನೆ ಮಾಡಬೇಕು. ಬುಧ ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಮಾಡ್ತಕ್ಕಂಥದ್ದು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕು, ತಪ್ಪಿಸಬಾರ್ದು. ಇನ್ನು ವೃತ್ತಿಯಲ್ಲೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ವೃತ್ತಿಯಲ್ಲಿ ಯಾಕೆಂದರೆ ಶುಕ್ರನಿಗೆ ಬಲ ಬರ್ತಾ ಇದೆ. ಈ ಕಾರಣದಿಂದಾಗಿ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಸಹಾಯಗಳು ಇತ್ಯಾದಿಗಳನ್ನು ಗಮನಿಸಲಿಕ್ಕೆ ಅವಕಾಶ ಇದೆ. ಸಹಕಾರ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಅನುಕೂಲ ಇದೆ. ಈ ದಿನದ ಮಟ್ಟಿಗೆ ಮಾತ್ರ ಅಲ್ಲಿ ಮಾಂದಿ ಉದಯಾಗಿದೆ. ಈ ಕಾರಣದಿಂದಾಗಿ ಎಚ್ಚರಿಕೆ ಇರಬೇಕು.
ಕೆಲಸದಲ್ಲಿ ನಿಮಗೆ ಕೆಲಸ ಕೆಡಿಸೋರು ಇರ್ತಾರಲ್ಲ ಅಂಥವ್ರ ಕಾಟ ಜಾಸ್ತಿ. ಇದರ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಈ ದಿವಸ ಬೆಲ್ಲ ಸಮರ್ಪಣೆ ಮಾಡಿ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಈ ದಿವಸ ನೋಡಿ ರಾಶ್ಯಾಧಿಪತಿ ಬುಧ ನೀಚನಾಗ್ತಾ ಇದ್ದಾನೆ. ಹೀಗಾಗಿ ದೇಹ ಬಲ ಕಳೆದು ಹೋಗುತ್ತೆ, ಆರೋಗ್ಯ ವ್ಯತ್ಯಾಸ ಸಾಧ್ಯತೆ ಅಧಿಕವಾಗಿದೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅಲ್ಲಿ ರಾಹು ಇದ್ದಾನೆ, ಬುಧನೂ ಇದ್ದಾನೆ. ಬುದ್ಧಿಗೆಟ್ಟು ಮಾತಾಡ್ಬಿಡ್ತೀರಾ ಗಂಡನ ಹತ್ರನೋ ಹೆಂಡತಿ ಹತ್ರನೋ. ಅದೇನಾಗುತ್ತಪ್ಪ, ವ್ಯತಿರಿಕ್ತವಾದ ಉತ್ತರಗಳು ಬರುತ್ತೆ, ಅದು ಕೋಪಕ್ಕೆ ಕಾರಣವಾಗುತ್ತೆ. ಅಂಥದ್ದೊಂದು ಸಂದರ್ಭ ಇದೆ. ಬಂಧುಗಳಲ್ಲಿ ಹುಷಾರಾಗಿರಿ. ವೃತ್ತಿಯ ಅಧಿಪತಿ ಕೂಡ ಬುಧ, ಹೀಗಾಗಿ ವೃತ್ತಿಯಲ್ಲಿ ವ್ಯತ್ಯಾಸ ಆಗುತ್ತೆ. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಬೇರೆಯವರಿಗೆ, ನಿಮ್ಮ ಅಧಿಕಾರಿಗಳಿಗೆ ಇಷ್ಟವಾಗೋದಿಲ್ಲ, ಹಾಗಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ಕೆಲಸ ನಿಮ್ಮ ಮಟ್ಟಿಗೆ ಚೆನ್ನಾಗಿರುತ್ತೆ, ಅವ್ರು ನೋಡೋರಿಗೆ ಚೆನ್ನಾಗಿರಲ್ಲ, ಹಾಗಾಗ್ಬಿಡುತ್ತೆ. ಈ ಕಾರಣದಿಂದಾಗಿ ತಪ್ಪದೆ ನೀವು ಕೂಡ ವಿಷ್ಣು ಸಹಸ್ರನಾಮ, ಬುಧ ವೀಕ್ ಆಗಿದ್ದಾನೆ ಅಂದರೆ ವಿಷ್ಣುವಿನ ಪ್ರಾರ್ಥನೆ ಬೇಕು, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. 6 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಈಗ ಉಳಿದ 6 ರಾಶಿಗಳ ಫಲಾಫಲಗಳನ್ನು ಕೂಡ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಜಾತಕ ಫಲ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.